ನಮಸ್ತೆ ವೀಕ್ಷಕರೇ, ಗೋಲ್ಡನ್ ರತನ್ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್, ಇನ್ಸ್ಟಾಗ್ರಾಮ್ ಪೇಜ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನೀವು ಏನಾದರೂ ಒಂದು ಬೆಂಗಳೂರಲ್ಲಿ ದುಡಿಮೆಗೋಸ್ಕರ ಅಂದರೆ ಓಲಾ ಒಬ್ಬರ್ ಆಗಿರ್ಬೋದು, ಇಲ್ಲಾಂದರೆ ವಿಲೇಜಲ್ಲಿ ನೀವು ಓಡಿಸ್ತೀನಿ ದುಡಿಮೆ ಮಾಡ್ಕೋತೀನಿ ಅಂತಂದ್ರೆ ನೀವೊಂದು ಸ್ವಿಫ್ಟ್ ಕಾರ್ ಗಾಡಿ ಹುಡುಕಾಡಕತ್ತಿದ್ರೆ ನಮ್ಮ ಹತ್ರ ಒಂದು ಮಾರುತಿ ಸುಜುಕಿ ಅವ್ರದ್ದು ಸ್ವಿಫ್ಟ್ ಟೂರೆಸ್ಸು ಅತಿ ಕಡಿಮೆ ರೇಟದಾಗ ಗಾಡಿ ಮಾರಾಟಕ್ಕೆ ಬಂದಿದೆ ವೀಕ್ಷಕರೇ. ಮಾಡೆಲ್ ಕೂಡ 2018 ಮ್ಯಾನುಫ್ಯಾಕ್ಚರ್ ಆಗಿರೋದು, 19ರಲ್ಲಿ ರಿಜಿಸ್ಟ್ರೇಷನ್ ಆಗೈತಿ. ಒಳ್ಳೆ ಕಂಡೀಷನಲ್ಲಿ ಇಟ್ಕೊಂಡ್ರೆ, ಓನರ್ ಕೂಡ ಥರ್ಡ್ ಆಗ್ಯಾರ. ಈ ಗಾಡಿದು ನಿಮಗೆ ಸಂಪೂರ್ಣವಾಗಿ ಕೂಡ ಡೀಟೇಲ್ಸು ಬೇಕು ಅಂದ್ರೆ ಈ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಬೇಕಾಗುತ್ತೆ, ಮಾಹಿತಿ ಪೂರ್ತಿಯಾಗಿ ಪಡ್ಕೋಬೇಕಾಗುತ್ತೆ. ಈ ಗಾಡಿ ವಿಡಿಯೋನ ನೀವು ಪೂರ್ತಿಯಾಗಿ ನೋಡ್ಕೊಂಡ್ಬಿಟ್ಟು ಮಾಹಿತಿ ಪೂರ್ತಿಯಾಗಿ ಪಡ್ಕೊಂಡ ಬಳಿಕ ನಿಮಗೇನಾದರೂ ಈ ಕಾರ್ ಗಾಡಿ ಬೇಕು ಅಂತಂದರೆ ವೀಕ್ಷಕರೇ, ಯೂಟ್ಯೂಬಲ್ಲಿ ನೋಡೋಕತ್ತರಿಗೆ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತ ಹೇಳ್ಬಿಟ್ಟು ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿರ್ತೀವಿ, ನೀವು ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಇನ್ನೇನಾದರೂ ವೀಕ್ಷಕರೇ ನೀವು ಫೇಸ್ಬುಕ್ಕು ಇನ್ಸ್ಟಾಗ್ರಾಮಲ್ಲಿ ನೋಡೋಕತ್ತಿದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಕಾಣೋದಿಲ್ಲ, ನಾವು ಹಾಕಿರಲ್ಲ. ನೀವೇನು ಮಾಡಬೇಕು ಅಂದರೆ ನಮ್ಮ ಗೋಲ್ಡನ್ ರತನ್ ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಕೊಡಲೇಬೇಕು. ಇಲ್ಲಾಂದ್ರೆ ಒಂದು ಕೆಲಸ ಮಾಡ್ಕೊಂಬಿಡಿ, ಫೇಸ್ಬುಕ್ಕಲ್ಲಿ ನೋಡುವಂಥವ್ರು ಫೇಸ್ಬುಕ್ ಕಮೆಂಟ್ ಬಾಕ್ಸ್ ಒಂದು ಸರ್ತಿ ಚೆಕ್ ಮಾಡ್ಕೊಳ್ಳಿ. ನಾವು ಈ ಗಾಡಿನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿರೋ ಲಿಂಕ್ ತಂದುಬಿಟ್ಟು ಫೇಸ್ಬುಕ್ ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀವಿ. ಆ ಲಿಂಕ್ನಲ್ಲಿ ಕ್ಲಿಕ್ ಮಾಡಿದ್ರೆ ಸಾಕು, ನಿಮಗೆ ಡೈರೆಕ್ಟಾಗಿ ಯೂಟ್ಯೂಬಲ್ಲಿ ಪ್ಲೇ ಆಗುತ್ತೆ. ಅವಾಗ ನಿಮಗೂ ಕೂಡ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಇನ್ನೇನಾದರೂ ಇದೇ ಥರ ನಿಮ್ಮದು ಕೂಡ ವೆಹಿಕಲು ನಮ್ಮ ಯೂಟ್ಯೂಬ್ ಚಾನಲು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ನಮ್ಮ ಸೋಷಿಯಲ್ ಮೀಡಿಯಾದಿಂದ ನಿಮ್ಮ ವೆಹಿಕಲ್ ಕೂಡ ಮಾರಾಟ ಮಾಡಬೇಕು ಅಂತ ನೀವು ಅಂದ್ಕೊಂಡಿದ್ರೆ ನೀವು ಮಾಡಬೇಕಾಗಿರೋದು ಕೆಲಸ ಇಷ್ಟೇ ವೀಕ್ಷಕರೇ. ನಿಮ್ಮದು ಕೂಡ ವೆಹಿಕಲ್ದು ಸೇಲಿಗಿರೋದು 7ರಿಂದ 8 ಫೋಟೋಸು ಕರೆಕ್ಟಾಗಿ ಕ್ಲೀನಾಗಿ ತೆಗೆದುಬಿಟ್ಟು ಯಾವಾಗ ಕಾಣುತ್ತೆ ನೋಡಿ, ಈ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು. ಈ ನಂಬರ್ಗೆ ಯಾವುದೇ ಒಂದು ಕಾರಣಕ್ಕೂ ಕಾಲ್ ಮಾಡೋಕ್ಕೆ ಹೋಗಬೇಡಿ, ಯಾಕಂತಂದರೆ ಇದು ಗಾಡಿ ಓನರ್ ನಂಬರ್ ಆಗಿರಲ್ಲ, ನಮ್ಮ ಯೂಟ್ಯೂಬ್ ಚಾನಲ್ ಸಂಬಂಧಪಟ್ಟಿದ್ದು ವಾಟ್ಸಪ್ ಸಂಖ್ಯೆ ಅಷ್ಟೇ ಆಗಿರುತ್ತೆ ವೀಕ್ಷಕರೇ. ಈ ನಂಬರ್ಗೆ ಯಾವುದೇ ಒಂದು ಕಾರಣಕ್ಕೂ ಕಾಲ್ ಮಾಡೋಕ್ಕೆ ಹೋಗಬೇಡಿ. ನೀವು ಕಾಲ್ ಮಾಡಿದರೂ ಕೂಡ ನಾವು ಕಾಲ್ ರಿಸೀವ್ ಮಾಡೋದಿಲ್ಲ. ನೀವು ಏನೇ ಹೇಳದಿದ್ದರೂ ಕೂಡ ನಮಗೆ ವಾಟ್ಸಪ್ ಮುಖಾಂತರ ಮೆಸೇಜ್ ಮಾಡಿ ಹೇಳಿ, ನಾವು ಖಂಡಿತ ನಿಮಗೆ ರಿಪ್ಲೈ ಕೊಟ್ಟೇ ಕೊಡ್ತೀವಿ. ಇನ್ನೇನಾದರೂ ನೀವು ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡೋಕತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ನಮ್ಮ ಚಾನಲ್ನ ಶೇರ್ ಮಾಡಿ, ಲೈಕ್ ಮಾಡಿ. ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅನ್ನೋದು ಒಂದು ಕಮೆಂಟ್ ಮುಖಾಂತರ ಕಮೆಂಟ್ ಮಾಡಿ ಕೂಡ ತಿಳಿಸಿ ವೀಕ್ಷಕರೇ. ಇನ್ನು ಮಾರುತಿ ಸುಜುಕಿ ಸ್ವಿಫ್ಟ್ ಗಾಡಿ ಓನರೇ ಏನು ತಿಳಿಸಿದ್ದಾರೆ ಅನ್ನೋದು ಅವ್ರು ಮಾತಾಡಿದ ಒಂದು ಆಡಿಯೋ ಕೂಡ ಪ್ಲೇ ಮಾಡ್ತೀನಿ, ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್, ನಮಗೊಂದು ಯೆಲ್ಲೋ ಬೋರ್ಡ್ ಇರೋದು ಮಾರುತಿ ಸುಜುಕಿ ಸ್ವಿಫ್ಟ್ ಟೂರ್ ಎಸ್ ಕಾರ್ ಗಾಡಿ ಹಾಕಿದ್ರಲ್ಲ ಸೇಲ್ಗಿದೆ ಅಂತ, ಹೌದ್ರಿ ಸರ್. ಏನೈತ್ರಿ ಮಾಡಲು? ಸರ್ ಅದು 2019 ಮಾಡಲ್ ಸರ್ ಅದು. 19 ಮಾಡಲು. ಹೌದ್ರಿ ಸರ್. ಓಕೆ. ಓನರ್ ಎಷ್ಟಾಗಿದ್ರತ್ತವ ಗಾಡಿಗೆ? ಓನರ್ ಥರ್ಡ್ ಓನರ್ ಸರ್ ಅದು. ರನ್ನಿಂಗಲ್ಲಿ ಎಷ್ಟು ಓಡಿಸಿರಿ ಕಿಲೋಮೀಟ್ರ್ ಇಲ್ಲಿ ತನಕ ಗಾಡಿ? ಈಗ 2,30,000 ಓಡಿತ್ತು ಸರ್ ಈ ಗಾಡಿ. ಈಗ 2,30,000 ಓಡಿರೋದು ಜೆನ್ಯೂನ್ ರನ್ನಿಂಗ್ ಓಡೈತ್ರಿ, ಮೀಟರ್ ಚಲ್ತಿ ಐತಲ್ಲ ರೀ? ಚಲ್ತಿ ಐತ್ರಿ ಸರ್. ಓಕೆ. ಟೈರ್ಗಳೆಲ್ಲ ಪರ್ಸೆಂಟೇಜು? ಪರ್ಸೆಂಟೇಜ್ ರೀ ಸರ, ಎರಡು ಹಿಂದಿನ ಟೈರ್ಗಳು 95% ಇದಾವ್ರಿ ಸರ್. ಮುಂದಿಂದು 50-60 ಅದಾವ್ರಿ ಸರ್. ಓಕೆ. ಅದ್ರ ಜೊತೆಗೆ ಸ್ಟೆಪ್ನಿ ಐತಲ್ಲ? ಸ್ಟೆಪ್ನಿನೂ ಐತ್ರಿ ಸರ್ ಅದ್ರ ಜೊತೆ. ಓಕೆ. ಇಂಜನ್ ಕಂಡೀಷನ್ ಅಂತ ಯಾವ ಥರ ಇಟ್ಕೊಂಡ್ರಿ ಸರ್ ತಾವು? ಸರ್ ಇಂಜನ್ ಕಂಡೀಷನ್ ಐತಿ ಸರ್, ಗುಡ್ ಕಂಡೀಷನ್ ಐತಿ ಸರ್ ಇಂಜನ್. ಇಂಜನ್ ಶೂಲ್ಡ್ ಇಂಜನ, ಏನು ಮೆಕ್ಯಾನಿಕಲ್ ಕೆಲಸ ಆಗೈತೆ ರೀ ಆಲ್ರೆಡಿ ಇಂಜನ್ ಮೇಲೆ? ಏನಿಲ್ಲ ಸರ್, ಮೆಕ್ಯಾನಿಕಲ್ ಏನೂ ಆಗಿಲ್ಲ ಸರ್. ಆಗಿಲ್ಲ ರೀ? ಆಗಿಲ್ಲ ಸರ್. ಓಕೆ. ಗಾಡಿ ಆಕ್ಸಿಡೆಂಟ್ ಆಗೋದು, ರೀಪೇಂಟು, ಡೆಂತು, ಕ್ರ್ಯಾಸಸ್ಸು, ಗಾಡಿ ಮೇಲೆ ಕೇಸಸ್ ಆಗಿರ್ಬೋದು, ಯಾವುದೂ ಕೂಡ ತೊಂದರೆ ಇಲ್ಲಲ್ಲ ನಿಮ್ಮ ಕಾರ್ ಮೇಲೆ? ಇಲ್ಲ ರೀ ಸರ್, ಅವೇನು ಇಲ್ಲ ರೀ ಸರ್. ಓಕೆ. ಅವೇನು ತೊಂದರೆ ಇಲ್ಲ ಸರ್. ಒರಿಜಿನಲ್ ಪೇಂಟ್ ಇಟ್ಟಿರಿ? ಹಾಂ ಸರ್. ಒರಿಜಿನಲ್ ಪೇಂಟ್ ಐತ್ರಿ, ಶೋರೂಮ್ ಪೇಂಟು? ಹೌದು ರೀ ಸರ್. ಓಕೆ. ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ಎಲ್ಲಿ ತನಕ ರನ್ನಿಂಗ್ ಇಟ್ಕೊಂಡಿರಾ? ಎಫ್ ಸಿ, ಇನ್ಸೂರೆನ್ಸು? ಸರ ಎಫ್ ಸಿ ಲ್ಯಾಪ್ಸ್ ಆಗ್ಯದ ಸರ, ಎಫ್ ಸಿ ಡ್ಯೂ ಆಗ್ಯದ ರೀ ಸರ, ಇನ್ಸೂರೆನ್ಸು ಡ್ಯೂ ಅದ ರೀ ಸರ, ಮತ್ತು ರೋಡ್ ಟ್ಯಾಕ್ಸು ಡ್ಯೂ ಅದ ರೀ ಸರ್. ಎಲ್ಲ ಒಟ್ಟಿನಲ್ಲಿ ಡಾಕ್ಯುಮೆಂಟ್ಸ್ ಎಲ್ಲ ಡ್ಯೂ ಅವ? ಡ್ಯೂ ಅವ ರೀ ಸರ. ಮತ್ತು ಪರ್ಮಿಟ್ ಒಂದು 2029 ಮಟ್ಟ ಐತ್ರಿ ಸರ್ ಅದು. ಪರ್ಮಿಟ್ ಒಂದು 2029 ತನಕ ಚಲ್ತಿ ಐತ್ರಿ? ಚಲ್ತಿ ಐತ್ರಿ ಸರ. ಈಗ ಸದ್ಯ ಗಾಡಿ ಚಲ್ತಿ ಒಳಗೆ ಇಲ್ರಿ ಸರ್, ಅದು ಇಲ್ಲೇ ನಿಂತದ್ರಿ ಸರ್ ಗಾಡಿ. ನೀವು ಓಡ್ಸಕತ್ತಿಲ್ಲ ಈಗ? ಈಗ ಓಡ್ಸತ್ತಿಲ್ಲ ಸರ್, ನಿಲ್ಸಿದೇವ್ ರೀ ಸರ್ ಗಾಡಿ. ಯಾಕೆ ಗಾಡಿಯಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ? ಏನು ಕಂಡೀಷನ್ ಇದ್ರೂ ಕೂಡ ನೀವು ಓಡ್ಸಕತ್ತಿಲ್ಲ? ಸರ್ ಇಲ್ಲ ಸರ್, ಗಾಡಿ ಪೂರ್ತಿ ಕಂಡೀಷನ್ ಅದ ರೀ ಸರ. ನಮ್ದೊಂದು ಸ್ವಲ್ಪ ಪರ್ಸನಲ್ ಪ್ರಾಬ್ಲಮ್ ಇರೋದ್ರಿಂದ ನಾವು ಓಡ್ಸತ್ತಿಲ್ಲ ಸರ್ ಗಾಡಿ. ಓಕೆ. ಅದು ಇರಲಿ. ಇವಾಗ ತಾವು ರೇಟ್ ಕೂಡ ಹೇಳೋದಾದ್ರೆ ಏನು ಹೇಳ್ತೀರಾ? ಸರ್ ರೇಟ್ 3.75 ತನಕ ಬಂದರೆ ಇದು ಮಾಡಿಕೊಡೋಣ ಸರ್. ಅದರೊಳಗೆ ಒಂದು ಸ್ವಲ್ಪ ಶಾರ್ಟ್ಲಿ ನೆಗೋಸಿಯಬಲ್ ಮಾಡೋಣ ಸರ್. ಓಕೆ. ಏನು ಮಾಡ್ತೀರಿ ನೆಗೋಷಿಯಬಲ್ಲು? 3.75 ಹೇಳತ್ತೀರಿ ಸರ್. 3.70 ಬಂದ್ರೆ ಮತ್ತಿನ್ನು ಅದರೊಳಗೆ ಒಂದು ಸ್ವಲ್ಪ ಶಾರ್ಟ್ಲಿ ನೆಗೋಸಿಯಬಲ್ ಮಾಡೋಣ ಸರ್. 3.70 ಮಾಡ್ತೀರಾ? ಹಾಂ ಸರ್. ಏನಾದ್ರು ಹೇಳ್ಬಿಟ್ರಲ್ಲ ಒಂದು ರೇಟ್ ನಿಮ್ಮದು? ಸರ್ ರೇಟ್ 3.70 ತೊಗೊಂಡ್ಬಿಡ್ರಿ ಸರ್. 3,70,000 ಕೊಡ್ತೀರಾ? ಹಾಂ ಸರ್. ಓಕೆ. ಇವಾಗ ಡಾಕ್ಯುಮೆಂಟ್ಸು, ಎಫ್ ಸಿ, ಇನ್ಸೂರೆನ್ಸ್ ಆಗಿರ್ಬೋದು, ಮತ್ತು ಟ್ಯಾಕ್ಸ್ ಆಗಿರ್ಬೋದು, ಅವೆಲ್ಲ ಅವ್ರು ರನ್ನಿಂಗ್ ಮಾಡ್ಸೋಕೆ ಅವ್ರಿಗೆ ಎಷ್ಟು ಹೋಗುತ್ತೆ ಖರ್ಚು? ಅವ್ರಿಗೆ ಒಂದು 30,000 ಆಗ್ಬೋದು ಸರ್ ಅವ್ರಿಗೆ. ಓಕೆ ರೀ. ಲೊಕೇಶನ್ ಎಲ್ಲಿತ್ತು ಗಾಡಿ ಈಗ? ವೈಟ್ ಫೀಲ್ಡ್ ಸರ್, ಬೆಂಗಳೂರು ಸರ್. ಓಕೆ. ಇವಾಗ ಡಾಕ್ಯುಮೆಂಟ್ಸ್ ಎಲ್ಲ ಅವರು ಕಟ್ಕೋತಾರಂದ್ರೆ ನಿಮ್ಗೆ 3.70 ಕೊಡ್ತಾರಂದ್ರೆ ಅವರಿಗೆ ಟೋಟಲ್ 4 ಲಕ್ಷ ಬಿತ್ತು. ಹೌದು ರೀ ಸರ್. ಓಕೆ. ಎಲ್ಲಿಂದ್ರೆ ಲೊಕೇಶನ್ನು? ವೈಟ್ ಫೀಲ್ಡ್ ಸರ್, ಬೆಂಗಳೂರು. ಓಕೆ. ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಹಾಕಿರಲ್ಲ?
ಹಾಂ ಇದೆ ಸರ್ ಕಾಂಟ್ಯಾಕ್ಟ್ ನಂಬರ್ ನಮ್ಮದು. ಓಕೆ ಅಪ್ಡೇಟ್ ಮಾಡಿರ್ತೀವಿ, ಆದಷ್ಟು ಬರೋ ಕಸ್ಟಮರ್ಗೆ ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ. ಥ್ಯಾಂಕ್ ಯು ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್.